ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಉಪ್ಪಿನಕಾಯಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇವ್ರಿ. ನಿಂಬೆಹಣ್ಣಿನ ಒಂದು 25 ನಿಂಬೆಹಣ್ಣು ತೊಗೊಂಡೇವಿ. ಸಿಹಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳಿ ಈಗ ನೋಡೋಣ್ರಿ. ಫಸ್ಟ್ ನಿಂಬೆಹಣ್ಣನ್ನೆಲ್ಲ ಹೆಚ್ಕೊಂಡು ಇಟ್ಕೋಬೇಕ್ರಿ. ನೋಡಿರಿ, ಇವ್ರು ನಮ್ಮ ಅತ್ತೆಯವರು ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ಹೇಳಿ ಇವತ್ತು ಇವರು ಹೇಳ್ಕೊಡ್ತಾರೆ. ಫಸ್ಟ್ 25 ನಿಂಬೆಹಣ್ಣು ಏನು ತೊಗೊಂಡೇವಲ್ರಿ, ಸ್ವಲ್ಪ ಮಾಡೋದನ್ನು ಹೇಳ್ಕೊಡ್ತೇವ್ರಿ. ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ್ರಿ. ಈಗ ಫಸ್ಟ್ ಅವನ್ನೆಲ್ಲ ನಿಂಬೆಹಣ್ಣು ಹೆಚ್ಚಿಟ್ಕೋಬೇಕ್ರಿ. ಹಣ್ಣನ್ನು ಅಷ್ಟು ಹೆಚ್ಕೋಬೇಕ್ರಿ. ಹೆಚ್ಕೊಂಡಾದ್ಮೇಲೆ ಉಪ್ಪಿನಕಾಯಿ ಇಸ ಆಗಬಾರ್ದು ಅಂಥೇಳಿ ಅದರೊಳಗಿನ ಬೀಜ ಎಲ್ಲ ತೆಗಿಬೇಕ್ರಿ. ಬೀಜ ಎಲ್ಲ ತೆಗೀದಂದ್ರೆ ಇಸ ಆಗಂಗಿಲ್ಲ, ಚಲೋ ಆಗುತ್ತೆ ಉಪ್ಪಿನಕಾಯಿ. ಫಸ್ಟ್ ಗ್ಯಾಸ್ ಆನ್ ಮಾಡ್ಕೋಬೇಕ್ರಿ. ಒಂದು ಬಾಳ್ಗೆಯನ್ನು ಇಟ್ಕೋಬೇಕ್ರಿ. ಇಟ್ಕೊಂಡು ನಾವೇನು ಹೆಚ್ಚಿಟ್ಕೊಂಡೇವಲ್ರಿ ನಿಂಬೆಹಣ್ಣನ್ನು, ಅಷ್ಟು ನಿಂಬೆಹಣ್ಣನ್ನು ಹಾಕ್ಕೋಬೇಕ್ರಿ. ಬಾಳ್ಗಿಗೆ ಅಷ್ಟು ನಿಂಬೆಹಣ್ಣು ಏನು ಹೆಚ್ಚಿಟ್ಕೊಂಡೇವಲ್ರಿ ಅವನ್ನಷ್ಟು ಹಾಕ್ಕೋಬೇಕು. ಅದಕ್ಕೆ ಮತ್ತೆ ಬೆಲ್ಲ ಹಾಕ್ಕೋಬೇಕ್ರಿ. ನಾವೇನು ಬೆಲ್ಲ ಜಜ್ಜಿ ಇಟ್ಕೊಂಡೇವಲ್ರಿ ಅದಕ್ಕೆ ಎಷ್ಟು ಬೇಕಾಕತ್ ನೋಡ್ರಿ ಅಷ್ಟು ಬೆಲ್ಲನ ನಾವು ಅದಕ್ಕೆ ಹಾಕ್ಕೋಬೇಕ್ರಿ. ಮತ್ತು ಅದಕ್ಕೆ ಉಪ್ಪು ಹಾಕ್ಕೋಬೇಕ್ರಿ. ಬೆಲ್ಲ ಹಾಕ್ಕೊಂಡಾದ್ಮೇಲೆ ಅದು ರುಚಿಗೆ ಅದಕ್ಕೆ ಎಷ್ಟು ಉಪ್ಪು ಬೇಕು ನೋಡ್ರಿ ಅಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಏನು ರೀತಿ ಇರೋದು ಮೆಂತ್ಯ ಪುಡಿ ಮಾಡಿಟ್ಕೊಂಡಿರ್ತೇವಲ್ರಿ, ಆ ಮೆಂತ್ಯ ಪುಡಿನ ಹಾಕ್ಕೋಬೇಕ್ರಿ. 2 ಸ್ಪೂನಷ್ಟು ಮೆಂತ್ಯ ಪುಡಿನ ಹಾಕ್ಕೋಬೇಕ್ರಿ. ಮತ್ತು ಅರ್ಶಿನ ಪುಡಿ ಹಾಕ್ಕೋಬೇಕ್ರಿ. 2 ಟೇಬಲ್ ಸ್ಪೂನ್ ಅರ್ಶಿನ ಪುಡಿನ ಹಾಕ್ಕೋಬೇಕ್ರಿ. ಮತ್ತು ಅಚ್ಚ ಖಾರದ ಪುಡಿ ರೀ, ಅಚ್ಚ ಖಾರದ ಪುಡಿನೂ ಹಾಕ್ಕೋಬೇಕ್ರಿ. ಸಾಸ್ವೆ ಪುಡಿ ರೀ, ಇದು ಸಾಸ್ವೆ ಪುಡಿ ರೀ. ಸಾಸ್ವೆ ಪುಡಿನೂ 2 ಟೇಬಲ್ ಸ್ಪೂನ್ನಷ್ಟು ಸಾಸ್ವೆ ಪುಡಿನ ಹಾಕ್ಕೋಬೇಕ್ರಿ. ಅಂದ್ರೆ ಅದ್ರದ್ದು ರಸ ಭಾಳ ಆಗಲಿ ಅಂಥೇಳಿ ಇದನ್ನು ಸಾಸ್ವೆ ಪುಡಿ ಸ್ವಲ್ಪ ಜಾಸ್ತಿ ಹಾಕೋತಾರ್ರಿ. ಮತ್ತು ಜಜ್ಜಿದಂತಹ ಬೆಳ್ಳುಳ್ಳಿನ ಹಾಕ್ಕೋಬೇಕ್ರಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ರೀ ಎಣ್ಣೆ ಹಾಕ್ಕೋಬೇಕ್ರಿ. ಒಳ್ಳೆ ಎಣ್ಣೆ ಸ್ವಲ್ಪ ರಸ ಬಿಡಲಿ ಅಂಥೇಳಿ ಆ ಒಳ್ಳೆ ಎಣ್ಣೆನೂ ಸ್ವಲ್ಪ ಹಾಕ್ಕೋಬೇಕ್ರಿ. ಏನೇನು ಹಾಕ್ಕೊಂಡೇವು ನೋಡ್ರಿ ನಿಂಬೆಹಣ್ಣಿಗೆ ಅದನ್ನು ಅಷ್ಟು ಪೂರ್ತಿ ಮ್ಯಾಲೆ ಕೆಳಗೆ ಎಲ್ಲ ಕಡೆ ಕಲಿಸ್ಕೋಬೇಕ್ರಿ. ಅದು ಪೂರ್ತಿಯಾಗಿ ನಿಂಬೆಹಣ್ಣು ಎಲ್ಲನೂ ಮಿಕ್ಸ್ ಆಗ್ಬೇಕ್ರಿ. ಅದು ಪೂರ್ತಿ ನಾವು ಏನೇನು ಹಾಕ್ಕೊಂಡೇವಲ್ರಿ ಅದು ಪೂರ್ತಿಯಾಗಿ ಎಲ್ಲನೂ ಕೂಡ್ಕೊಳ್ಳೋ ಮಟನೂ ನಾವು ಅದನ್ನು ಮಿಕ್ಸ್ ಮಾಡ್ಕೊತ ಇರಬೇಕ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ರೀ ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡ್ಬೇಕ್ರಿ. ಒಂದು 5 ನಿಮಿಷದಷ್ಟು ಕುದಿಯಾಕೆ ಬಿಡ್ಬೇಕ್ರಿ. ಹಾಕ್ರಿ. 1 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ್ರಿ. ಅಂದರೆ ಇನ್ನೂ ಟೇಸ್ಟ್ ರುಚಿಯಾಗಿ ಬರ್ತೈತ್ರಿ. ನೋಡಿರಿ ಹೆಂಗೆ ಕುದಿಯಾತೈತಿ ಉಪ್ಪಿನಕಾಯಿ. ಪೂರ್ತಿಯಾಗಿ ಇದನ್ನು ಕಲಿಸ್ಕೋಬೇಕ್ರಿ. ನೋಡಿರಿ, ಇದು ಉಪ್ಪಿನಕಾಯಿನ ಅನ್ನದ ಜೊತೆನೂ ತಿನ್ಬೋದ್ರಿ, ಚಪಾತಿ ಜೊತೆನೂ ತಿನ್ಬೋದ್ರಿ. ಅಂದ್ರೆ ಊಟಕ್ಕಂಕರ ಉಪ್ಪಿನಕಾಯಿ ಬೇಕಂತಾರಲ್ರಿ, ಹಂಗೆ ಇದು ಉಪ್ಪಿನಕಾಯಿ ಇದ್ರನ ಊಟ ಕಂಪ್ಲೀಟ್ ಆಕತ್ತಂತ್ರಿ. ಆಮೇಲೆ ಆಫೀಸ್ಗೆ ಹೋಗೋರಿಗೆ ಕಟ್ಬೋದ್ರಿ ಡಬ್ಬಿ ಒಳಗೆ. ಮತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ರಿ ಅವ್ರಿಗೂ ಉಪ್ಪಿನಕಾಯಿ ಇಟ್ಟು ಕಳಿಸಿದ್ರೆ ಅವು ತಿಂತಾವೆ ಹುಡುಗರು. ಅತ್ತೇವ್ರಿ, ಇದು ಉಪ್ಪಿನಕಾಯಿ ಎಷ್ಟು ದಿನದ ಮಟ್ಟ ತಡಿತೈತ್ರಿ? 1 ವರ್ಷ ಮಟ್ಟ ತಡಿಬೋದು. 1 ವರ್ಷ ಮಟ್ಟ ತಡಿತೈತ್ರಿ? ಏನಾಗಂಗಿಲ್ಲ ರೀ. ಎಷ್ಟು ದಿನ ಇಟ್ಟು ಅಷ್ಟು ದಿನ ಟೇಸ್ಟ್ ಭಾಳ ಬರ್ತೈತಿ. ಇದೇನು ರೀ ಅತ್ತೀವ್ರ? ಇದು ಉಪ್ಪಿನಕಾಯಿ ಕೆಡಬಾರ್ದು ಅಂತೇಳಿ ಪೌಡ್ರ್ ಇದೆ, ಸೋಡಿಯಂ ಅಂತೇಳಿ. ಇದಕ್ಕೆ ಸ್ವಲ್ಪ ಹಾಕ್ಬೇಕು ರೀ. ಎಲ್ಲ ಉಪ್ಪಿನಕಾಯಿಗೂ ಬರ್ತೈತಿ ರೀ. ಲಿಂಬೆಕಾಯಿ, ಮಾವಿನಕಾಯಿ, ಕಂಚಿಕಾಯಿ ಕೆಡೋದಿಲ್ರಿ. ಇದನ್ನು ಹಾಕಿದ್ರೆ ಒಟ್ಟ ಕೆಡಂಗಿಲ್ಲ ರೀ. ನೋಡ್ರಿ ಉಪ್ಪಿನಕಾಯಿ ಕುದಿಯಾಕತ್ತೈತಿ. ಇದು ಇನ್ನೊಂದು ಸ್ವಲ್ಪ ಕುದಿ ಮಟ ಹಂಗೆ ಬಿಡ್ಬೇಕ್ರಿ. ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಉಪ್ಪು ಬೆಲ್ಲ ಸೇರಿಸ್ಬೋದು. ಇದು ಫಸ್ಟ್ ಉಪ್ಪಿನಕಾಯಿಗೆ ಏನೇನು ಹಾಕಿರಲ್ರಿ ಅದು ನಮ್ಮ ಟೇಸ್ಟ್ ನೋಡ್ಕೊರಿ. ನೋಡ್ಕೊಂಡು ಮತ್ತೆ ನಿಮಗೇನು ಕಡಿಮೆ ಅನ್ಸುತ್ತೆ ನೋಡ್ರಿ ಅದನ್ನು ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಏನೇನು ಬೇಕು ನೋಡ್ರಿ ಹಾಕ್ಕೊಂಡು ರುಚಿ ನೋಡ್ಬೋದ್ರಿ.
ಇದು ದಿಢೀರ್ನೆ ಮಾಡುವಂಥ ಉಪ್ಪಿನಕಾಯಿ ರೀ. ಇದನ್ನು ಮೊದಲೆಲ್ಲ ನಿಂಬೆಹಣ್ಣು ಹೆಚ್ಕೊಂಡು ಡಬ್ಬಿ ಒಳಗೆ ಹಾಕಿ 1-2 ತಿಂಗಳಗಟ್ಟಲೆ ಕಳಿ ಮಠ ಬಿಡ್ತಾರಲ್ರಿ, ಅಂಥ ಉಪ್ಪಿನಕಾಯಿ ಅಲ್ರಿ ಇದು. ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಂಥ ಉಪ್ಪಿನಕಾಯಿ ನೋಡಿರಿ. ಉಪ್ಪಿನಕಾಯಿ ಹಿಂಗೆ ಕುದಿಯಾಕತ್ತೈತ್ರಿ. ಇದು ಕುದೀತಂದ್ರೆ ರೀ ಇದನ್ನು ಸ್ವಲ್ಪ ಹೊತ್ತು ಆರಾಕ್ ಬಿಡ್ಬೇಕು ರೀ. ಆರ್ತಂದ್ರೆ ಅದು ಗಟ್ಟಿ ಆಕತ್ರಿ. ಗಟ್ಟಿ ಆದಮೇಲೆ ಅದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ರೀ. ನೋಡಿರಿ ಇದು ಉಪ್ಪಿನಕಾಯಿ ಎಲ್ಲ ಆರೈತಿ. ಈಗ ಆರಿದ ಮೇಲೆ ಅದನ್ನು ಡಬ್ಬಿಗೆ ಹಾಕಿ ಇಟ್ಕೋಬೇಕು ರೀ. ನೋಡಿರಿ ಈ ಥರ ಡಬ್ಬಿಗೆ ಹಾಕಿ ಇಟ್ಕೊಂಡ್ವಿ ಅಂದ್ರೆ ಎಷ್ಟು ದಿನ ಬೇಕಾದರೂ ಈ ಉಪ್ಪಿನಕಾಯಿನ ಇಟ್ಕೊಂಡು ತಿನ್ಬೋದು ರೀ. ನೀವು ಈ ಥರ ಮಾಡಿ ನೋಡಿರಿ. ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.